ಕಿಡ್ಸ್ ಕೇರ್ ಪ್ಲೇ ಹೋಮ್ ಪ್ರಣಮ್ಯ ಎಜುಕೇಷನಲ್ ಟ್ರಸ್ಟ್ ಇಲ್ಲಿ ನಾವು ಪ್ರವೇಶ ಮಾಡ್ತಾ ಇದ್ದೇವೆ. ಇದು ಶಾಲೆಯ ಆರಂಭ. ಇವತ್ತು ಶಾಲೆಯಲ್ಲಿ ಸರಸ್ವತಿ ಪೂಜೆ ಮತ್ತು ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಈ ಶಾಲೆಯವರು ಆಡಳಿತ ವರ್ಗದವರು ಇಟ್ಕೊಂಡಿದ್ದಾರೆ. ಒಂದು ಶಾಲೆಯ ಸುಂದರವಾದ ವಾತಾವರಣ, ಹಾಗೆಯೇ ಇಲ್ಲಿ ವಿದ್ಯಾಧಿದೇವತೆ ಮಹಾಗಣಪತಿಯ ಒಂದು ಪ್ರತಿಮೆ. ಸರಸ್ವತಿ ಪೂಜೆಗಾಗಿ ಕುಳಿತಂತಹ ಪೋಷಕರು ಮತ್ತು ಮಕ್ಕಳು. ಇವರೇ ಇಲ್ಲಿಯ ಪ್ರಿನ್ಸಿಪಲ್ ಜ್ಯೋತಿ ಮಿಸ್. ನಮಸ್ಕಾರ ಎಲ್ರಿಗೂ. ನಮ್ಮ ಸ್ಕೂಲ್ ಹೆಸರು ಕಿಡ್ಸ್ ಕೇರ್ ಪ್ಲೇ ಹೋಮ್ ಅಂತ. ಸೊ ವಿನೋಬ್ ನಗರ ಹುಡ್ಕೋದಲ್ಲಿ ಇದೆ. 26 ವರ್ಷ ಆಯ್ತು ನಮ್ಮ ಸ್ಕೂಲ್ ರನ್ನಿಂಗ್ ಮಾಡ್ತಾ. ಸೊ ಯಾವುದೇ ಒಂದು ಅಡ್ವರ್ಟೈಸ್ಮೆಂಟ್ ಇಲ್ಲ, ಯಾವುದೇ ಒಂದು ಪಾಂಪ್ಲೆಟ್ಸ್ ಇಲ್ಲ ನಮ್ಮಲ್ಲಿ. ಒಂದು ಪೇರೆಂಟ್ಸು 4 ಮಕ್ಕಳನ್ನ ಶಾಲೆಗೆ ನಮಗೆ ಸೇರಿಸ್ತಾರೆ. ಯಾಕೆಂದ್ರೆ ಆ ಬೇಸಿಕ್ ನಾವು ಆ ಮಕ್ಕಳಿಗೆ ತುಂಬ್ತಾ ಇದ್ದೀವಿ. ಸೊ ಹಾಗಾಗಿ ತುಂಬ ಒಳ್ಳೆ ಬೇಸಿಕ್ ಎಜುಕೇಶನ್ ನಾವು ಈ ಕಿಡ್ಸ್ ಕೇರ್ನಲ್ಲಿ ಕೊಡ್ತಾ ಇದ್ದೀವಿ. ಹಾಗೂ ತುಂಬ ಕಮ್ಮಿ ಫೀಸ್ ಅಂತೂ ರೀಸನಬಲ್ ಫೀಸಲ್ಲಿ ನಾವು ನಿಮಗೆ ಒಂದು ಎಜುಕೇಶನ್ ಕೊಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಬಂದು ಈ ಎಜುಕೇಶನ್ ನೋಡಿ ನಮ್ಮ ಶಾಲೆಗೆ ಒಂದು ವಿಸಿಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಈ ಮೂಲಕ ನಮ್ಮ ಶಾಲೆಯ ಒಂದು ಕಿರು ಪರಿಚಯ, ಸಂಸ್ಕೃತ ಶಾಲೆ ಕಡೆಯಿಂದ ಹಾಗೂ ನಮ್ಮ ಭಟ್ರ ಕಡೆಯಿಂದ ಒಂದು ಕಿರು ಪರಿಚಯನ, ನಮ್ಮ ಸರಸ್ವತಿ ಪೂಜೆ ಕಡೆಯಿಂದ ನಮ್ಮ ಶಾಲೆ ಕಿರು ಪರಿಚಯ ಹಾಗೂ ಸರಸ್ವತಿ ಅಕ್ಷರಾಭ್ಯಾಸವನ್ನು ಮಾಡ್ತಾ ಈ ಪ್ರೋಗ್ರಾಮ್ ಅನ್ನ ಶುರು ಮಾಡ್ತಾ ಇದ್ದೀವಿ. ಹೌದು, ಖಂಡಿತವಾಗಿಯೂ ಅನೇಕ ವರ್ಷದ ಪರಿಶ್ರಮದಿಂದ ಉತ್ತಮವಾದಂತಹ ಶಿಕ್ಷಣವನ್ನು ನೀಡುತ್ತಾ ಜನಮಾನಸದಲ್ಲಿ ಇರುವಂಥದ್ದು ಈ ಕಿಡ್ಸ್ ಕೇರ್. ಹಾಗಾಗಿ ಇದರ ಒಂದು ವೈಶಿಷ್ಟ್ಯತೆಯನ್ನು ಬಂದು ಮಾತನಾಡಬಹುದು, ಕೇಳಬಹುದು, ಹಾಗೆ ಇಲ್ಲಿ ಬಂದು ಇಲ್ಲಿಯ ಒಂದು ಪರಿಸರವನ್ನು ಕೂಡ ಸಿಗಬಹುದು. ಕಿಡ್ಸ್ ಕೇರ್ನ ಈ ಒಂದು ಸರಸ್ವತಿಯ ಪೂಜೆಯ ಜೊತೆಗೆ ಈ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಕೂಡ ಮಾಡುವಂಥ ವಿಶಿಷ್ಟವಾದ ದಿವಸಕ್ಕೆ ತಮಗೆಲ್ಲ ಸ್ವಾಗತ. ಯಾ ಕುಂದೇಂದು ತುಷಾರಹಾರ ಧವಲ, ಯಾ ಶುಭ್ರ ವಸ್ತ್ರಾವೃತ, ಯಾ ವೀಣಾ ವರದಂಡ ಮಂಡಿತಕರ, ಯಾ ಶ್ವೇತ ಪದ್ಮಾಸನ, ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈ ಸದಾ ಪೂಜಿತಾ, ಸಾ ಮಾಂ ಪಾತು ಸರಸ್ವತಿ ಭಗವತಿ ನಿಶೇಷಜಾಡ್ಯಾಪಃ. ಈಗ ಸರಸ್ವತಿಯ ಪೂಜೆ ಪ್ರಾರಂಭವಾಗ್ತಾ ಇದೆ ಜ್ಯೋತಿ ಮಿಸ್ ಅವರಿಂದ. ದೀಪವನ್ನು ಬೆಳಗ್ತಾ ದೀಪಕ್ಕೆ ನಮಸ್ಕಾರವನ್ನು ಮಾಡಿ, ಭೋಧಿ ಪದೇ ವಿರೂಪಸ್ಥಂ ಕರ್ಮ ಸಾಕ್ಷೀಖ್ಯ ವಿಘ್ನಕೃತ, ಯಾವತ್ ಕರ್ಮ ಸಮಾಪ್ತಿ ಸ್ಯಾತ್ ತಾವತ್ ತ್ವಂ ಸುಸ್ಥಿರೋ ಭವ, ಪಾಪೋ ಪಿರ್ಯತೆ ಯೇನ ತಮಸೂರ್ಯೋದಯೇ ಯಥಾ, ಆತ್ಮಜ್ಯೋತಿ ಪ್ರಕಾಶಾರ್ಥಂ ದೀಪಂ ನಿತ್ಯಂ ನಮಾಮ್ಯಹಂ. ಜ್ವಲ ಜ್ವಲ ಉಜ್ವಲ ಉಜ್ವಲ ಪ್ರಜ್ವಲ ಪ್ರಜ್ವಲ ಮಂತ್ರಂ ಪ್ರಬಲ ಪ್ರಬಲ. ಓಂ ದೀಪದೇವ್ಯೈ ನಮಃ. ಓಂ ಪುಸ್ತಕ ಸರಸ್ವತಿ ನಮೋ ನಮಃ. ಮೊದಲು ಹೂವನ್ನು ತೆಗೆದುಕೊಂಡು ಒಂದು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಓಂ ಧ್ಯಾಯಾಮಿ ಅಭಯದಾತ್ರಿತ್ವಂ ದಿವ್ಯ ಜ್ಞಾನ ಪ್ರಕಾಶಿನಿ, ಹೃತ್ಕಮಲಸ್ಥಿತೇ ದೇವಿ ಸರ್ವಜ್ಞಾನ ಪ್ರದಾಯಿನಿ, ಸರಸ್ವತೀ ದೇವ್ಯೈ ನಮಃ. ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ. ಓಂ ಆವಾಹಿತ ದೇವತಾ ಪ್ರೀತ್ಯರ್ಥೆ ಪೂಜಾರಾಧನಾರ್ಥೆ ಪ್ರಥಮಂ ಸಂಕಲ್ಪ. ಅಕ್ಷತೆ ಕಾಯಿಟ್ಕೊಂಡು ಸಂಕಲ್ಪ ಮಾಡ್ಕೊಳ್ಳಿ. ಎಲ್ಲರಿಗೂ ಕೂಡ ಇನ್ನೊಂದು ಲೋಟ ನೀರು ಇದ್ರೆ
ಇವತ್ತಿನ ಸರಸ್ವತಿಯ ಪೂಜೆಗೆ ಬಂದಂತಹ ಎಲ್ಲ ಪೋಷಕ ವರ್ಗದವರಿಗೂ ಕೂಡ ಆತ್ಮೀಯ ಸ್ವಾಗತದ ಜೊತೆಗೆ ನಿಮ್ಮ ಮಕ್ಕಳಿಗೆ ಸರಸ್ವತಿಯ ಸಂಪೂರ್ಣ ಅನುಗ್ರಹ ಸಿಗಲಿ. ಅದೇ ರೀತಿಯಾಗಿ ಇಲ್ಲಿ ವಿಶೇಷವಾದಂತಹ ವಿದ್ಯಾದಾನವನ್ನು ಈ ಒಂದು ಶಿಕ್ಷಣ ಸಂಸ್ಥೆ ಮಾಡ್ತಾ ಇದೆ. ಈ ಕಿಡ್ಸ್ ಕೇರ್ ಶಿಕ್ಷಣ ಸಂಸ್ಥೆ ಕಾಶೀಪುರದಲ್ಲಿದ್ದು ಕೆಂಬ್ರಿಡ್ಜ್ ಸ್ಕೂಲ್ ಎದುರುಗಡೆ ಬರುವಂತಹ ಈ ಒಂದು ಸ್ಥಳದಲ್ಲಿ ನಿಮ್ಮ ಮಕ್ಕಳನ್ನ ಇಲ್ಲಿ ಸೇರಿಸಿದ್ದೀರಾ. ಅತ್ಯುತ್ತಮವಾದಂತಹ ಇವತ್ತಿನ ಅಕ್ಷರಾಭ್ಯಾಸದ ಜೊತೆಗೆ ಮಾಡುವ ಸರಸ್ವತಿ ಪೂಜೆಯಿಂದ ನಿಮ್ಮ ಮಕ್ಕಳು ವಿದ್ಯೆಯ ಔನ್ನತ್ಯವನ್ನು ಪಡೆಯುವಂತಾಗಲಿ. ಯಾಕೆಂದ್ರೆ ಆರಂಭವೇ ಅತಿ ಮುಖ್ಯವಾಗಿರ್ತದೆ. ಪ್ರಾರಂಭ ಎನ್ನುವಂಥದ್ದು ಸರಿಯಾದ ರೀತಿಯಲ್ಲಿ ಬಿದ್ದಾಗ ಆ ಮಕ್ಕಳ ಸಂಪೂರ್ಣ ಉನ್ನತಿ ಎನ್ನುವುದು, ಆ ಮೂಲಕ ನಿಮ್ಮ ಕುಲದ ಉನ್ನತಿ, ಹಾಗೆಯೇ ದೇಶದ ಔನ್ನತ್ಯಕ್ಕೆ ನಿಮ್ಮ ಮಕ್ಕಳು ಕಾರಣವಾಗಲಿ. ಆ ಒಂದು ಉತ್ತಮವಾದ ಭಾವನೆಯಿಂದ ನಿಮ್ಮ ಕುಲದೇವರನ್ನ, ನಿಮ್ಮ ತಾಯಿ ತಂದೆಯನ್ನ ಮೊದಲು ನೆನ್ಕೊಳ್ಳಿ. ಹಾಗೆ ನಿಮ್ಮ ತಾಯಿ ತಂದೆಯನ್ನ ನಮಸ್ಕರಿಸುವಂತಹ ಪೋಷಕರು ಮೊದಲು ನಿಮ್ಮ ತಾಯಿಯನ್ನ ಮನಸ್ಸಿನಲ್ಲಿ ನೆನ್ಕೊಳ್ಳಿ. ಆ ತಾಯಿಯನ್ನ ನೆನ್ಕೊಂಡು ಈ ಶ್ಲೋಕವನ್ನು ಹೇಳಿ. ಈ ಮಕ್ಕಳೇನ್ ಕೂತಿದ್ದೀರಾ, ಹಿಂದ್ಗಡೆ ಯಾವ ಮಕ್ಕಳು ಕೂತಿದ್ದೀರಾ, ಎಲ್ಲರೂ ನಿಮ್ಮ ಅಮ್ಮನನ್ನ ಒಂದ್ಸರಿ ನೆನ್ಕೊಳ್ಳಿ ಮನಸ್ಸಿನಲ್ಲಿ ಕಣ್ಣು ಮುಚ್ಚಿಕೊಂಡು. ನಾನು ಶ್ಲೋಕ ಹೇಳ್ಕೊಡ್ತೇನೆ, ಹೇಳಿ. ದೇವತಾ ಜನ್ಮದಾತ್ರೀಂಚ ದೇಹ ಪುಷ್ಟಿ ವಿವರ್ಧಿನೀಂ ಸರ್ವ ವಿದ್ಯಾ ಪ್ರದಾತ್ರೀಂಚ ಮಾತರಂ ಪ್ರಣಮಾಮ್ಯಹಂ. ಹಾಗೆ ನಿಮ್ಮ ತಂದೆಯನ್ನ ಮನಸ್ಸಿನಲ್ಲಿ ನೆನ್ಕೊಳ್ಳಿ. ತಂದೆಗೆ ನಮಸ್ಕಾರ ಮಾಡುವಂತೆ ಭಾವಿಸ್ಕೊಳ್ಳಿ. ಕಣ್ಣು ಮುಚ್ಚಿಕೊಂಡು ನಿಮ್ಮ ತಂದೆಯನ್ನ ಮನಸ್ಸಿನಲ್ಲಿ ನೆನ್ಕೊಳ್ಳಿ. ದೇವಂಚ ಜನ್ಮದಾತಾರಂ ಜೀವನಾಧಾರ ಕಲ್ಪಕಂ ಸರ್ವತ್ಯಾಗಮಯಂ ಧೀರಂ ಪಿತರಂ ಪ್ರಣಮಾಮ್ಯಹಂ. ಹಾಗೆ ನಿಮಗೆ ವಿದ್ಯೆಯನ್ನು ಕಲಿಸಿದ ನಿಮ್ಮ ಮೊದಲ ತಾಯಿ, ಮೊದಲ ಗುರು, ತಾಯಿಯೇ ಮೊದಲ ಗುರು ಆಗಿದ್ದರಿಂದ ಅವರು ಗುರುವಿನ ಸ್ಥಾನದಲ್ಲಿ ಇರ್ತಾರೆ. ಹಾಗೆ ತಂದೆ ಕೂಡ ಗುರುವಿನ ಸ್ಥಾನದಲ್ಲಿ ಇರ್ತಾರೆ. ಹಾಗೆ ಮುಂದೆ ವಿದ್ಯಾದಾನ ಮಾಡಿದ ಎಲ್ಲರೂ ಕೂಡ ಗುರುಸ್ಥಾನವನ್ನ ಅಲಂಕರಿಸ್ತಾರೆ. ಹಾಗಾಗಿ ಆ ಗುರುವಿಗೆ ಸಂಬಂಧಪಟ್ಟಂತಹ ಒಂದು ಶ್ಲೋಕವನ್ನು ಹೇಳ್ಕೊಡ್ತಾನೆ. ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಗುರುಗಳ ಒಂದು ಧ್ಯಾನವನ್ನು ಮಾಡ್ಕೊಂಡು ಈ ಶ್ಲೋಕ ಹೇಳಿ. ಜೀವಾಯ ಜೀವನಾರ್ಥಂ ತಂ ಜೀವಿಕಾ ಸಾಧನಾಯ ಚ ಏತಜ್ಜೀವನ ಲಕ್ಷ್ಯಾರ್ಥಂ ಗುರುಂ ನಿತ್ಯಂ ನಮಾಮ್ಯಹಂ. ಗುರುವಿನ ಧ್ಯಾನದ ನಂತರ ಮಹಾಗಣಪತಿಯನ್ನ ನಿರ್ವಿಘ್ನತೆಗೋಸ್ಕರ ಪ್ರಾರ್ಥನೆ ಮಾಡಿಕೊಳ್ಳಿ. ಕಣ್ಣು ಮುಚ್ಚಿಕೊಂಡು ಗಣಪತಿಯನ್ನ ಧ್ಯಾನಿಸಿಕೊಳ್ಳಿ. ಗಂಭೀರವದನಂ ದೇವಂ ಗಂಭೀಜಾಕ್ಷರ ಗರ್ವಿತಂ ಗಕಾರ ರೂಪ ಸರ್ವಸ್ವಂ ಗಂ ಗಣೇಶಂ ನಮಾಮ್ಯಹಂ. ಹಾಗೆ ನಿಮ್ಮ ಕುಲದೇವರನ್ನ ಮನಸ್ಸಿನಲ್ಲಿ ಮೊದಲು ದೇವರನ್ನ ಕೊನೆಗೆ ದೇವಿಯನ್ನ ನೆನೆದುಕೊಂಡು ಈ ಶ್ಲೋಕವನ್ನು ಹೇಳ್ತಾ ಬನ್ನಿ. ಕುಲ ಸಂಪತ್ ಪ್ರದಾತಾರಂ ಸ್ವಕುಲ ಹಿತಕಾರಿಣಂ ಪಿತೃಭಿಃ ನಮಿತಂ ದೇವಂ ಕುಲದೇವಂ ನಮಾಮ್ಯಹಂ. ಹಾಗೆ ನಿಮ್ಮ ಕುಲದೇವಿಯನ್ನು ನೆನೆದುಕೊಳ್ಳಿ. ಕುಲ ಸಂಪತ್ ಪ್ರದಾತ್ರೀಂಚ ಸ್ವಕುಲ ಹಿತಕಾರಿಣೀಂ ಪಿತೃಭಿಃ ನಮಿತಾಂ
ದೇವೀಂ ಕುಲದೇವೀಂ ನಮಾಮ್ಯಹಂ. ಈಗ ನಿಮ್ಮ ಕೈಯಲ್ಲಿ ಅಕ್ಷತೆಯನ್ನು ಕೊಟ್ಟಿದ್ದಾರೆ. ಆ ಅಕ್ಷತೆಯನ್ನು ಕೈನಲ್ಲಿ ಇಟ್ಕೊಂಡು ಮನಸ್ಸಿನಲ್ಲಿ ಸಂಕಲ್ಪ ಮಾಡ್ಕೊಳ್ತಕ್ಕಂಥದ್ದು. ಅದೇ ಪ್ಲೇಟ್. ಮನಸ್ಸಿನಲ್ಲಿ ಈ ಒಂದು ಶುಭ ದಿನ ಮನಸ್ಸಿನಲ್ಲಿ ಈ ಶುಭ ದಿನದ ಒಂದು ಸಂಕಲ್ಪವನ್ನು ಮಾಡ್ಕೊಳ್ಳಿ. ಈ ಶುಭ ದಿನದಂದು ಈ ಸರಸ್ವತಿಯ ಅನುಗ್ರಹ ಆಗಬೇಕಾಗಿದೆ. ಹಾಗಾಗಿ ಈ ಒಂದು ನಿಮ್ಮ ಮಕ್ಕಳ ಶೈಕ್ಷಣಿಕ ಮತ್ತು ಜ್ಞಾನದ ಹರಿವಿಗೋಸ್ಕರವಾಗಿ ಈ ಸರಸ್ವತಿಯ ಪೂಜೆಗೆ ಮಹಾ ಸಂಕಲ್ಪವನ್ನು ಮಾಡಿಕೊಳ್ಳೋಣ. ಮಗುವಿನ ಕೈಗೂ ಕೂಡ ಅಕ್ಷತೆಯನ್ನು ಮುಚ್ಚಿಕೊಂಡು ಸಂಕಲ್ಪ ಮಾಡ್ಕೊಳ್ಳಿ. ಓಂ ವಿಷ್ಣು ವಿಷ್ಣು ವಿಷ್ಣುರಾಜ ಪ್ರವರ್ತಮಾನ ಸದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧ ಶ್ರೀ ಶ್ವೇತಪರ ಕಲ್ಪೆ ವೈವಸ್ತು ಮನ್ವಂತರೇ ಕಲಿಯುಗೆ ಪ್ರಥಮ ಪಾದೇ ಜಂಬೂದ್ವೀಪೆ ಭರತಖಂಡೆ ಭಾರತವರ್ಷೆ ಮಹಾಮೇರೋ ಶುಭ ದಕ್ಷಿಣ ತೀರೆ ತುಂಗಾ ಭದ್ರಾ ನದ್ಯೋ ತೀರೆ ಅಸ್ಮಿನ್ ವಿದ್ಯಾ ಕ್ಷೇತ್ರೆ ಸರಸ್ವತ್ಯಾಹ ಮಂದಿರೆ ಅಸ್ಯ ಬಾಲಕಸ್ಯ ಬಾಲಿಕಾಯಾಹ ಎಲ್ಲರೂ ಮಮ ಅಂತ ಹೇಳಿ ಪುತ್ರ್ಯಾಹ ಪುತ್ರಶ್ಚ. ಈಗ ಯಾರ್ಯಾರಿದ್ದಾರೆ ಪುತ್ರ ಇದ್ರೆ ಪುತ್ರಃ ಅಂತೇಳಿ ಪುತ್ರಸ್ಯ ಅಂತ ಹೇಳಿ, ಪುತ್ರ್ಯಾಹ ಅಂತ ಹೆಣ್ಮಗಳಿದ್ದವ್ರು ಹೇಳಿ ಪುತ್ರ್ಯಾಹ. ಈಗ ಒಬ್ಬೊಬ್ಬರದ್ದು ಹೆಸರು ಹೇಳ್ತಾ ಬನ್ನಿ ಮಗುದು. ಜಯವರ್ಧಿನಿ ನಾಮ್ನ್ಯಾಹ, ಇನಾರಾ ನಾಮ್ನ್ಯಾಹ, ಸಾನ್ವಿ ನಾಮ್ನ್ಯಾಹ, ಯೋಚನ್ ನಾಮ ಲೋಚರ್ ನಾಮಧಿ ಯಸ್ಯ हाद्विक हाद्विक नामधे यस्य संजीव नामधे यस्य प्रगति नाम्न्याः यक्षित नामधे यस्य समन्विता नाम्न्याः श्रीजा नाम्न्याः विहान नामधे यस्य परवित नामधे यस्य तन्वे नामधे यस्य श्रिया नामधे नाम्न्याः वैष्णव नामधे यस्य ईशिका नाम्न्याः तश्विन नामधे यस्य दक्षित नामधे यस्य चिरंत नामधे यस्य ईरान नामधे यस्य मौल्या नाम्न्याः ಏನದು ಧೀರನ್ ನಾಮಧೇ ಯಸ್ಯ ವಿಹಾನ್ ನಾಮಧೇ ಯಸ್ಯ ವಿಹಾನ್ ನಾಮಧೇ ಯಸ್ಯ ಚ ವಿಹಾನ್ ನಾಮಧೇ ಯಸ್ಯ चिन्मय नामधे यस्य ध्रुवंत नामधे यस्य मौर्य नामधे यस्य च अद्विक नामधे यस्य यश्विन नाम्न्याः चिरंत नामधे यस्य महिमा नाम्न्याः. ಈಗ ಅಲ್ಲಿ ಕುಳಿತಂತ ಮಕ್ಕಳೆಲ್ಲ ಮಮ ಅಂತ ಹೇಳಿ ಅತ್ರ ಸ್ಥಾನಂ ಸರ್ವೇಷಾಂ ಛಾತ್ರಾಣಾಂ ಅಸ್ಮಿನ್ ಶುಭ अवसरे ज्येष्ठे मासे शुक्ले पक्षे विशाखा नक्षत्रयुक्तायां शुभयोगयुक्तायां तैत्वकरणस्य प्रकरणयुक्तायां सोमवासरे एतेषां सर्वेषां शुभगोत्रोद्भवानां स्वस्वनक्षत्रे स्वस्वराशौ सञ्जातानां स्वकुलदेवता युक्तानां सर्वेषां उत्तरोत्तराभिवृद्धिद्वारा समस्तविध शुभफलप्राप्त्यर्थं विशेषतः सरस्वत्याः सम्पूर्णानुग्रह रक्षा च प्राप्तिद्वारा जीवने समस्त विध विशेष विद्या साधना योग प्राप्त्यर्थम तद्वारा अक्षरा सरस्वती पूजाराधना पूर्वक श्री महागुरु गणपति प्रार्थना द्वारा सरस्वती पूजाराधना पूर्वक श्री सरस्वत्याः अनुग्रह रक्षा प्राप्त्यर्थम सरस्वती पूजाराधना पूर्वकम अक्षराभ्यासाख्यंच कर्म करिष्ये. ಬಲಗೈಯಿಂದ ಕೊಡಿ ನೀರು ಹಾಕಿರ್ತಾ ಬನ್ನಿ. ಯಥಾಶಕ್ತಿ ಯಥಾ ಜ್ಞಾನೇನ ಕರಿಷ್ಯೆ. ಮಕ್ಕಳಿಗೋಸ್ಕರವಾಗಿ ಇವತ್ತು ಸರಸ್ವತಿಯ ಪೂಜೆಯ ಜೊತೆಗೆ ವಿದ್ಯಾಭ್ಯಾಸದ ಉನ್ನತಿಗಾಗಿ ಅಕ್ಷರಾಭ್ಯಾಸವನ್ನು ಕೂಡ ಮಾಡ್ತೇವೆ ಅಂತ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿ ಹಾಕೊಳ್ಳಿ. ಯಥಾಶಕ್ತಿ ಯಥಾ ಜ್ಞಾನೇನ ಕರಿಷ್ಯೆ. ಎಲ್ಲರೂ ಕೂಡ ಹಾಗೆ ಮಹಾಗಣಪತಿಯನ್ನ ಗುರುವನ್ನ ಮತ್ತು ಮಹಾಗಣಪತಿಯನ್ನು ನೆನೆದುಕೊಳ್ಳುವಂಥದ್ದು. ಹಾಗೆ ನೀರು ಬಿಡ್ತಾ ಬರಲಿ. ನೀವೆಲ್ಲ ಕೂತ್ಕೊಂಡವರು ಮಕ್ಕಳಿಗೂ ಕೂಡ ಹೇಳಿ ಮೊದಲು ಗುರುವಿನ ಪ್ರಾರ್ಥನೆಯನ್ನ ಕೈ ಮುಗಿದು ಮಾಡ್ಕೊಳ್ಳುವಂಥದ್ದು. ಹೀಗೆ ಕೈ ಮುಗಿದುಕೊಳ್ಳಿ ಮಕ್ಕಳೇ.
ಎಲ್ಲ ಮಕ್ಕಳು ಕೈ ಮುಗಿರಿ. ಹೀಗೆ ನಾವು ಹೇಳ್ತೇವೆ, ಅದನ್ನ ಕೇಳ್ತಾ ಸುಮ್ಮನೆ ಕೂತ್ಕೊಂಡು ಗುರುವಿನ ಧ್ಯಾನ ಮಾಡಿ 2 ನಿಮಿಷ. ಓಂ ಆದಿನಾರಾಯಣಂ ವಿಷ್ಣುಂ ಬ್ರಹ್ಮಾಣಂ ಚ ವಸಿಷ್ಠಕಂ ಶ್ರೀರಾಮಂ ಮಾರುತಿಂ ವಂದೇ ರಾಮದಾಸಂ ಚ ಶ್ರೀಧರಂ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ವಂದೇ ವರದ ಹಸ್ತಂ ಚ ಸತ್ಯಧರ್ಮ ಸ್ವರೂಪಿಣಂ ಶಾಂತಂ ದಿವ್ಯಂ ಗುರುಂ ವಂದೇ ವರದಾಪುರ ಶ್ರೀಧರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮವೇ ದುರ್ವಾದಿಧ್ವಾಂತರವಯೇ ವೈಷ್ಣವೀಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತ ದಯಾಲವೇ. ಶ್ರೀ ಗುರು ಪರಮ ಗುರು ಪರಮೇಷ್ಠ ಗುರು ಪರಾತ್ಪರ ಗುರುಪಾದುಕಾಭ್ಯಾಂ ನಮಃ. ಮೋಕ್ಷಶ್ರೀಯೈ ನಮಃ ಪ್ರಾರ್ಥಯಾಮಿ ನಮಸ್ಕರೋಮಿ. ಗುರುಪಾದಕಿಯನ್ನು ನಮಸ್ಕರಿಸಿದ ನಂತರ ಮಹಾಗಣಪತಿಯನ್ನ ಪ್ರಾರ್ಥನೆ ಮಾಡಿಕೊಡಿ. ವಿಘ್ನದ್ವಾಂತ ನಿವಾರಣೈಕತರ ನಿರ್ವಿಘ್ನಾಟವೀ ಹವ್ಯವಾಟ್ ವಿಘ್ನವ್ಯಾಲಕುಲಾಭಿಮಾನ ಗರುಡೋ ವಿಘ್ನೇಭ ಪಂಚಾನನಃ ವಿಘ್ನೋತುಂಗಗಿರಿ ಪ್ರಭೇಧನ ಪವಿರ್ವಿಘ್ನಾಬ್ಧಿ ಕುಂಭೋದ್ಭವೋ ವಿಘ್ನೌಘಾಭ್ರಕುಲ ಪ್ರಚಂಡ ಪವನೋ ವಿಘ್ನೇಶ್ವರ ಪಾತು ಮಾಂ. ಪ್ರಸನ್ನವದನಂ ದೇವಂ ಪ್ರಮೋದದಾಯಕಂ ವಿಭುಂ ಪ್ರವಿಘ್ನಚ್ಛೇದಕಂ ದಿವ್ಯಂ ಪ್ರವಂದೇ ಫಲದಾಯಿನಂ. ಗಂಭೀರವದನಂ ದೇವಂ ಗಂಭೀಜಾಕ್ಷರಗರ್ವಿತಂ ಗಕಾರರೂಪ ಸರ್ವಸ್ವಂ ಗಂಗಣೇಶಂ ನಮಾಮ್ಯಹಂ. ವಿದ್ಯಾ ವಿವಾಹ ಯಜ್ಞಾನಾಂ ವಂದೇ ವಿಘ್ನ ನಿವಾರಿಣಂ ನಾಗಶಕ್ತಿ ಸಮಾಯುಕ್ತಂ ನಾಗಯಜ್ಞೋಪವೀತಿನಂ. ನಾಗಯಜ್ಞೋಪವೀತೇನ ಭೂಷಿತೋ ಯಜ್ಞಕಾರಣ ಬ್ರಹ್ಮಾಂಡ ವ್ಯಾಪಿನಂ ವಂದೇ ನಾಗಶಕ್ತಿ ವಿನಾಯಕಂ. ಸರ್ವಮಂಗಲಮಾಂಗಲ್ಯಂ ಸರ್ವಶಕ್ತಿ ಪ್ರದಾಯಕಂ ವಂದೇಹಂ ಸತತಂ ಭಕ್ತ್ಯಾ ನಾಗಶಕ್ತಿ ವಿನಾಯಕಂ. ಮಹಾಗಣಪತೇ ನಮೋ ನಮಃ. ಸಾಂಗಾಯ ಸಾಯುಧಾಯ ಸುವಾಹನಾಯ ಸುಪರಿವಾರಾಯ ಸರ್ವಾಲಂಕಾರ ಭೂಷಿತಾಯ ಶ್ರೀಮನ್ಮಹಾಗಣಪತೆ ನಾಗಶಕ್ತಿ ವಿನಾಯಕಾಯ ನಮೋ ನಮಃ. ಪ್ರಾರ್ಥಯಾಮಿ ನಮಸ್ಕರೋಮಿ. ಮತ್ತೆ ಲೋಟದಲ್ಲಿ ನೀರು ತಗೊಂಡು ಬನ್ನಿ. ಈಗ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿ ಗುರು ಪ್ರಾರ್ಥನೆ ಆಗಿದೆ, ಹಾಗೆ ಗಣಪತಿಯ ಪ್ರಾರ್ಥನೆ ಆಗಿದೆ. ನಿಮ್ಮ ಕುಲದೇವರನ್ನು ಒಮ್ಮೆ ಸ್ಮರಿಸ್ಕೊಂಡ್ಬಿಡಿ. ಕುಲ ಸಂಪತ್ ಪ್ರದಾತಾರಂ ಸಕುಲ ಹಿತಕಾರಿಣಂ ಪಿತೃಭಿರ್ನಮಿತಂ ದೇವಂ ಕುಲದೇವಂ ನಮಾಮ್ಯಹಂ. ಕುಲ ಸಂಪತ್ ಪ್ರದಾತ್ರೀಂ ಚ ಸ್ವಕುಲ ಹಿತಕಾರಿಣೀಂ ಪಿತೃಭಿರ್ನಮಿತಾಂ ದೇವೀಂ ಕುಲದೇವೀಂ ನಮಾಮ್ಯಹಂ. ಕುಲದೇವಿಯ ನಮಸ್ಕಾರದ ನಂತರ ಎಲ್ಲರೂ ಕೂಡ ಮಾತಾ ಸರಸ್ವತಿಯನ್ನ ಮನಸಾರೆ ಕೈ ಮುಗಿದು ಧ್ಯಾನ ಮಾಡಿ. ಧ್ಯಾಯಾಮ್ಯಭಯದಾತ್ರಿತ್ವಾಂ ದಿವ್ಯ ಜ್ಞಾನ ಪ್ರಕಾಶಿನಿ ಹೃತ್ಕಮಲ ಸ್ಥಿತೆ ದೇವಿ ಭಕ್ತಾನಾಂ ಧ್ಯಾನ ಗೋಚರೆ. ಯಾ ಕುಂದೇಂದು ತುಷಾರಹಾರ ಧವಲಾ ಯಾ ಶುಭ್ರ ವಸ್ತ್ರಾವೃತ ಯಾ ವೀಣಾವರದಂಡ ಮಂಡಿತಕರಾ ಯಾ ಶ್ವೇತ ಪದ್ಮಾಸನಾ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿರ್ದೇವೈ ಸದಾ ಪೂಜಿತಾ ಸಾ ಮಾಂ ಪಾತು ಸರಸ್ವತಿ ಭಗವತಿ ನಿಶೇಷಜಾಡ್ಯಾಪಹ. ಶುಕ್ಲಾಂ ಬ್ರಹ್ಮ ವಿಚಾರ ಸಾರ ಪರಮಾಮಾದ್ಯಾಂ ಜಗದ್ವ್ಯಾಪಿನೀಂ ವೀಣಾ ಪುಸ್ತಕಧಾರಿಣೀಮಭಯದಾಂ ಜಾಡ್ಯಾಂಧಕಾರಾಪಹಾಂ. ಹಸ್ತೆ ಸ್ಫಾಟಿಕಮಾಲಿಕಾಂ ವಿದಧತೀಂ ಪದ್ಮಾಸನೆ ಸಂಸ್ಥಿತಾಂ
ವಂದೇ ತಾಂ ಪರಮೇಶ್ವರೀಂ ಭಗವತೀಂ ಬುದ್ಧಿಪ್ರದಾಂ ಶಾರದಾಂ सा मे वसतु जिह्वायां वीणा पुस्तकधारिणी मुरारिवल्लभा देवी सर्वशुक्ला सरस्वती सुरासुरासेवितपादपङ्कजा करे विराजत्कमनीयपुस्तका विरिञ्चि पत्नी कमलासनस्थिता सरस्वती नृत्यतु वाचि मे सदा शरदिन्दुविकासमन्दहासां स्फुरदिन्दीवरलोचनाभिरामाम् अरविन्दसुन्दरमुखीम् अरविन्दासनसुन्दरीमुपासे सुज्ञानसारसर्वाङ्गीम् शारदाकरभूषणां नमामि ज्ञानदात्रीं च देवीं पुस्तकरूपिणीं पुस्तकसरस्वत्यै नमो नमः ज्ञानसरस्वत्यै नमो नमः ध्यायामि ध्यानं समर्पयामि आवाहनं समर्पयामि आसनं सुवर्णरत्नखचितपीठं परिकल्पयामि पादयोः पाद्यं परिकल्पयामि हस्तेश्वर्घ्यं ॐ ब्रह्मपत्नी च विद्महे ॐ ब्रह्मपत्नी च विद्महे ॐ ज्ञानधात्रे च धीमहि तन्नः सरस्वती प्रचोदयात् वाग्देव्यै च विद्महे ब्रह्मपत्न्यै च धीमहि तन्नः सरस्वती प्रचोदयात् वाग्देव्यै च विद्महे ब्रह्मपत्न्यै च धीमहि तन्नः सरस्वती प्रचोदयात् अर्घ्यं समर्पयामि अर्घ्यान्ते आचमनीयं समर्पयामि स्नावमापोष्टामयो उपवस्थान ऊर्जदातन महेरणाय चिक्षसे यो शुभतमोर्सः तस्य भाजते नः उशतीरिव मात्रः तस्मा अरङ्गमा बभो यस्यक्षया यजिन्मथा आपो जनयथा च नः मलापस्नानं परिकल्पयामि स्नानाङ्गमुखे आचमनीं समर्पयामि हरिद्रा कुङ्कुमादि सुमङ्गलद्रव्याणि समर्पयामि वस्त्रोपवीताभरणार्थे अक्षतानि समर्पयामि पुष्पाणि समर्पयामि सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणि नमोऽस्तुते या देवी सर्वभूतेषु विद्यारूपेण संस्थिता नमस्तस्यै नमो नमः या देवी सर्वभूतेषु मातृरूपेण संस्थिता नमस्तस्यै नमो नमः सर्वोपचार पूजार्थे राजोपचार पूजार्थे शक्तिपचार पूजार्थे नाना विधानि परिमಳ पत्र पुष्पाणि समर्पयामि अष्टोत्तरವನ್ನು ಮಾಡ್ಕೊಂಡು ಅಲ್ವಾ ಹಾಂ ಈಗ ಇಲ್ಲೇ ಮಾಡ್ತಾ ಬಂದರೂ ಆಯಿತು ನೀವು ಇದಕ್ಕೇನೆ ಮಾಡ್ತಾ ಬಂದು ತೊಂದರೆ ಹಾಂ ಕೆಳಗೆ ಕೂತ್ಕೊಳ್ಳಿ ಬೇರೆ ಇದಕ್ಕೆ ಇಟ್ಬಿಡ್ತೀರಾ ಈಗ ಸರಸ್ವತಿ ಅಷ್ಟೋತ್ತರವನ್ನು ಮಾಡೋಣ. ಹೀಗೆ ಸರಸ್ವತಿ ಅಷ್ಟೋತ್ತರವನ್ನು ಮಾಡುವಾಗ ಪ್ರತಿಯೊಬ್ಬರು ಕೂಡ ಜೋರಾಗಿ ಮಗು ಕೂಡ ನಿಮ್ಮನ್ನು ಅನುಸರಿಸುವ ರೀತಿಯಲ್ಲಿ ಮಗು ಕೂಡ ಈ ರೀತಿಯಾಗಿ ಹೇಳೋದಕ್ಕೆ ಒಂದು ಕೇಳಿ ಬರ್ತದೆ. ಹಾಗಾಗಿ ಓಂ ಸರಸ್ವತ್ಯೈ ನಮಃ ಅಂತ ಜೋರಾಗಿ ಎಲ್ಲರೂ ಹೇಳಿ 108 ಸರಿ ಹೇಳಿದ್ರೆ, ಈ ನೆರೆದಂಥವರೆಲ್ಲ ಹೇಳಿದ್ರೆ 108 ಬಾರಿ ಆಗಿ 1000 ಸರಿ ಆಗಿಬಿಡುತ್ತೆ. 10 ಜನ ಹೇಳಿದ್ರೆ 1 ಸಹಸ್ರನಾಮ ಆಗುತ್ತೆ. ಹಾಗಾಗಿ ಎಲ್ಲರೂ ಕೂಡ ಜೋರಾಗಿ, ಕೊನೆ ಕೂತು ಮಕ್ಕಳು ಕೂಡ ಓಂ ಸರಸ್ವತ್ಯೈ ನಮಃ ಹೇಳಿ. ಹೀಗೆ ಕಣ್ಣು ಮುಚ್ಚಿಕೊಂಡು ಕೂತ್ಕೊಳ್ಳಿಕ್ಕೆ ಆಗೋರು ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಸರಸ್ವತಿ ಮನಸ್ಸಿನ ಒಳಗೆ ಬರುವಷ್ಟು ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಜೋರಾಗಿ ನಾವು ಒಂದೊಂದು ಬೇರೆ ನಾಮ ಹೇಳ್ತೀನಿ, ಆಗ ನೀವು ಓಂ ಸರಸ್ವತಿ ನಮಃ ಅಂತ ಹೇಳ್ತಾ ಬನ್ನಿ. ಎಲ್ಲ ಜೋರಾಗಿ ಎಲ್ಲರೂ ಕೂಡ ಹೇಳಿ. ನಾನು ಬೇರೆ ನಾಮ ಹೇಳಿದ್ರು ನೀವು ಮಾತ್ರ ಒಂದೇ ಕಂಠದಲ್ಲಿ ಓಂ ಸರಸ್ವತಿ ನಮಃ ಹೇಳ್ತಾ ಬನ್ನಿ. ಓಂ ಸರಸ್ವತಿ ನಮಃ, ಓಂ ಮಹಾಭದ್ರಾಯೈ ನಮಃ, ಓಂ ಮಹಾಮಾಯಾಯೈ ನಮಃ, ಓಂ ವರಪ್ರದಾಯೈ ನಮಃ, ಓಂ ಶ್ರೀಪ್ರದಾಯೈ ನಮಃ,
ॐ पद्मनिलयायै नमः। ॐ पद्माक्षै नमः। ॐ पद्मभक्त्रायै नमः। ॐ शिवानुजायै नमः। ॐ पुस्तकहस्तायै नमः। ॐ ज्ञानमुद्रायै नमः। ॐ रमायै नमः। ॐ कामरूपिण्यै नमः। ॐ महाविद्यायै नमः। ॐ महापातकनाशिन्यै नमः। ॐ महाश्रयायै नमः। ॐ मालिन्यै नमः। ॐ महाभोगायै नमः। ॐ महाभुजायै नमः। ॐ महाभागायै नमः। ॐ महोत्साहायै नमः। ॐ दिव्यांगायै नमः। ॐ सुरवन्दितायै नमः। ॐ महाकाल्यै नमः। ॐ महापाशायै नमः। ॐ महाकारायै नमः। ॐ महाङ्कुशायै नमः। ॐ पीतायै नमः। ॐ विमलायै नमः। ॐ विश्वायै नमः। ॐ विद्युत्कलायै नमः। ॐ वैष्णव्यै नमः। ॐ चन्द्रिकायै नमः। ॐ चन्द्रलेखाविभूषायै नमः। ॐ सावित्र्यै नमः। ॐ सुरासुरायै नमः। ॐ देव्यै नमः। ॐ दिव्यालङ्कारभूषितायै नमः। ॐ वाग्देव्यै नमः। ॐ वसुप्रदायै नमः। ॐ तीव्रायै नमः। ॐ महाभद्रायै नमः। ॐ महाबलायै नमः। ॐ भोगदायै नमः। ॐ भारत्यै नमः। ॐ भामायै नमः। ॐ गोविन्दायै नमः। ॐ हिमवत्यै नमः। ॐ जटिलायै नमः। ॐ विन्ध्यवासायै नमः। ॐ चण्डिकायै नमः। ॐ वैष्णव्यै नमः। ॐ ब्राह्म्यै नमः। ॐ ब्रह्मज्ञानैकसाधनायै नमः। ॐ सौदामिन्यै नमः। ॐ सुधामूर्त्यै नमः। ॐ सुभद्रायै नमः। ॐ सुरपूजितायै नमः। ॐ सुवासिन्यै नमः। ॐ सुनासायै नमः। ॐ विनिद्रायै नमः। ॐ पद्मलोचनायै नमः। ॐ विद्यारूपायै नमः। ॐ विशालाक्ष्यै नमः। ॐ ब्रह्मज्ञायै नमः। ॐ महाबलायै नमः।
ॐ त्रयीमूर्त्यै नमः ॐ त्रिकालज्ञानायै नमः ॐ त्रिगुणायै नमो नमः ॐ शास्त्ररूपिण्यै नमः ॐ शुम्भासुरमर्दिन्यै नमः ॐ शुभदायै नमः ॐ स्वरात्मिकायै नमः ॐ रक्तबीजनिहन्त्रे नमः ॐ चामुण्डायै नमः ॐ अम्बिकायै नमः ॐ मुण्डकाय प्रहरणायै नमः ॐ धूम्रलोचनमर्दनायै नमः ॐ सर्वदेवस्तुतायै नमः ॐ सौम्यायै नमः ॐ सुरासुरनमस्कृतायै नमः ॐ कालरात्रे नमः ॐ कलाधरायै नमः ॐ वाग्देव्यै नमः ॐ वरारोहायै नमः ॐ वाराह्यै नमः ॐ वारिजासनायै नमः ॐ चित्राम्बरायै नमः ॐ चित्रगन्धायै नमः ॐ चित्रमाल्यविभूषितायै नमः ॐ कान्तायै नमः ॐ कामप्रदायै नमः ॐ वन्द्यायै नमः ॐ रूपसौभाग्यदायिन्यै नमः ॐ श्वेतासनायै नमः ॐ नीलभुजायै नमः ॐ सुरपूजितायै नमः ॐ रक्तमध्यायै नमः ॐ नीलजङ्घायै नमः ॐ निरञ्जनायै नमः ॐ चतुराननसाम्राज्यायै नमः ॐ चतुर्वर्गफलप्रदायै नमः ॐ हंसासनायै नमः ॐ ब्रह्मविष्णुशिवात्मिकायै नमः ॐ सर्वमङ्गलायै नमः ॐ वेदमात्रे नमः ॐ शारदायै नमः ॐ श्री सरस्वती देवताभ्यो नमः ॐ दिव्यज्ञानप्रकाशिन्यै नमः ॐ सरस्वत्यै नमः ॐ सरस्वत्यै नमः ॐ सरस्वत्यै नमः ಈಗೆಲ್ಲ ನಿಂತ ಜಾಗದಲ್ಲಿ ಕೂತ ಜಾಗದಲ್ಲೇ ಒಂದ್ ಬಾರಿ ನಿಂತ್ಕೊಳ್ಬಹುದು. ಹೇಗೋ ಮಂಗಳಾರತಿ ಎಲ್ಲ ಆಗತ್ತೆ, ಒಂದು ಪ್ರದಕ್ಷಿಣೆ ನಮಸ್ಕಾರ ಮಾಡಿ ಆಮೇಲೆ ಮತ್ತೆ ಕೂತ್ಕೊಳ್ಬಹುದು. ಕಾಲು ನೋಯ್ತಾ ಇರುತ್ತೆ, ಎದ್ದು ನಿಂತ್ಕೊಳ್ಬಹುದು. सरस्वती नमो नमः अष्टोत्तरार्चनन्ते च दिव्यज्ञानप्रकाशिनी हृत्कमलस्थिते देवी भक्तानां ध्यानगोचरे भक्तानां ध्यानगोचरायै श्री सरस्वती देवी नमो नमः। ॐ धूपमाग्रापयेतुभ्यं दिव्यज्ञानप्रकाशिनी हृत्कमलस्थिते देवी भक्तानां ध्यानगोचरे भक्तानां ध्यानगोचरायै श्री सरस्वती देवी नमः। धूपमाघ्रापयामि धूपमाघ्रापयामि अथ नैवेद्यम् ಅಲ್ಲ ಅಷ್ಟೊಂದು ಬಿಟ್ಟು ನೈವೇದ್ಯ ಮಾಡಿ ಇದನ್ನು ಆ ಕಡೆ ಇದೆ. ಹಾಂ, ಇದನ್ನು ಆ ಕಡೆ ಇದೆ, ಇದನ್ನು ತೆಗೆದು ಆ ಕಡೆ ಇಟ್ಕೊಳ್ಳಿ.
ಇನ್ನು ನೀರಲ್ಲಿ ಚಿಮಿಸಿ ಹಾಕಿ 3 ಸರಿ ಸುಳಿದು ದೇವರಿಗೆ ಹಾಕಿ. ಓಂ ದೇವಸ ಅಪವಿತ್ರ ಪವಿತ್ರ ಸರಸ್ವತಿ ದೇವಿ ಮಹಾಪ್ರತಿಷ್ಠಾಪಿತ ನಾಲಿಕೆ ಗಂಧ ನಿವೇದ್ಯಂ ನಿವೇದ್ಯಂ ಸ್ವಹಂ ಪ್ರಾಣಾಯ ಸ್ವಾಹಂ ಅಪಾನಾಯ ಸ್ವಾಹಂ ದಾನಾಯ ಸ್ವಾಹ ಸಮಾನಾಯ ಸ್ವಾಹ ಕೃಪಯಾ ಪರಿಗೃಹ್ಯತಾಂ. ಮತ್ತೆ ದೇವಸತ್ವಾಭ್ಯಾಂ ಪುಷ್ಪಸ್ತಾಭ್ಯಾಂ ಸರಸ್ವತಿ ದೇವಿ ನಮಃ ಸಮರ್ಪಿತ ನೈವೇದ್ಯನ ತೃಪ್ತ ಭವ. ಇದು ಬಾಳೆಹಣ್ಣು ಕೊಟ್ಟೆ ನಮಗೆ ಕೊಂಚ ನೀರು. ಘಂಟಾಕರಣ ವಿರೂಪಾಕ್ಷಿ ಕುಂಭೋ ಶುಷ್ಕೋದರಿ ಮಹೋದರಿ ಮಹಾದೇವ್ಯಾ ಪ್ರಸಾದೋಯಂ ಸರ್ವಾಹ ಗೃಹಂತು ದೈವಿಕಾಹ. ಹ್ರೀಂ ಮುಂದಿನೇ ನಮೋ ನಮಃ. ಬಲಿಹರಣಂತೆ ವಿಸರ್ಜಯಾಮಿ ಬಲಿಹರಣಂ ವಿಸರ್ಜಯಾಮಿ. ಭೋಗೀಫಲ ಸಮಾಯುಕ್ತ ನಾಗವಲ್ಯಾದಲೇರುತಂ ಚೂರ್ಣಂ ಕರ್ಪೂರ ಸಂಯುಕ್ತಂ ತಾಂಬೂಲಂ ಪ್ರತಿರುಚ್ಯತಾಂ. ಮುಖವಾಸನಾರ್ಥೇ ದೇವಿ ತಾಂಬೂಲಂಚ ನಿವೇದಯಾಮಿ. ಹಸ್ತಪುಷ್ಪಾನ್ ಕಲ್ಪಯಾಮಿ ಗಂಧೋಷಂ ಕಲ್ಪಯಾಮಿ. ಪುನಃ ಆಚಮನೀಯಂ ಕಲ್ಪಯಾಮಿ. ಸ್ಟೀಲ್ ಪ್ಲೇಟ್ ಇದ್ರೆ ಒಳ್ಳೆಯದು. ಹಾಂ, ಸ್ಟೀಲ್ ಪ್ಲೇಟ್ ಇದ್ರೆ ಆರತಿ ಮಾಡಿ. ಓಂ ವಿಶ್ವತಃ ಚಕ್ಷುರುತ ವಿಶ್ವತೋ ಮುಖ ವಿಶ್ವತೋ ಹಸ್ತವತ ವಿಶ್ವತಃ ಸ್ಪಾದ ಸಂಭಾವ್ಯಾನ್ ಸುಪದತ್ರೇತ್ಯಾವ ಪೃಥಿವಿ ಜನಯನ್ ದೇವ ಏಕಃ. ಓಂ ದೇವ್ಯೈ ನಮಃ. ನೀರಾಜನಂ ಗೃಹಾಣೇದಂ ಪ್ರಸೀದ ಜಗದೀಶ್ವರಿ ಸುಮಂಗಲ ನಿರಂಜನಾಯೇ ಶ್ರೀ ಸರಸ್ವತಿ ದೇವ್ಯೈ ನಮಃ. ನೀರಾಜನಂ ದರ್ಶಯಾಮಿ ರಾಜನಾಂತೆ ಸುವರ್ಣ ಪುಷ್ಪಾಕ್ಷತಾನಿ ಚ ಸಮರ್ಪಯಾಮಿ. ಆವಾಚ ದೇವ್ಯೈ ನಮಃ. ನೀರಾಜನಂ ಸಮರ್ಪಯಾಮಿ. ಸರ್ವೇಭ್ಯೋ ದೇವೇಭ್ಯೋ ನಮೋ ನಮಃ. ನೀವು ತಗೊಳ್ಳಿ, ಎಲ್ಲರಿಗೂ ಕೊಡ್ತೇನೆ. ಬಿಸಿ ಇದೆ, ಹುಷಾರಿಂದ ಕೊಡಿ, ಗಟ್ಟಿ ಇಟ್ಕೊಡಿ. ಅದ್ರ ಕೈ ಅದು ಬಿದ್ದೋಗುತ್ತೆ ಯಾರು ಮುಟ್ಟಿದ್ರೆ. ಎಲ್ಲರೂ ಕೂಡ ಹಾಗೆ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ಕೋತಾ ಬನ್ನಿ. ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಯಾ ಕುಂದೇಂದು ತುಷಾರಹಾರ ಧವಲ ಯಾ ಶುಭ್ರ ವಸ್ತ್ರಾವೃತ ಯಾ ವೀಣಾ ವರದಂಡ ಮಂಡಿತಕರ ಯಾ ಶ್ವೇತ ಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈ ಸದಾ ಪೂಜಿತಾ ಸಾ ಮಾಂ ಪಾತು ಸರಸ್ವತಿ ಭಗವತಿ ನಿಶೇಷಜಾಡ್ಯಾಪಹ. ಶುಕ್ಲಾಂ ಬ್ರಹ್ಮ ವಿಚಾರ ಸಾರ ಪರಮಾಂ ಆದ್ಯಾಂ ಜಗದ್ವ್ಯಾಪಿನೀಂ ವೀಣಾ ಪುಸ್ತಕಧಾರಿಣೀಂ ಅಭಯದಾಂ ಜಾಡ್ಯಾಂಧಕಾರಾಪಹಾಂ. ಹಸ್ತೆ ಸ್ಫಾಟಿಕಮಾಲಿಕಾಂ ವಿದಧತೀಂ ಪದ್ಮಾಸನೆ ಸಂಸ್ಥಿತಾಂ ವಂದೇ ತಾಂ ಪರಮೇಶ್ವರೀಂ ಭಗವತೀಂ ಬುದ್ಧಿಪ್ರದಾಂ ಶಾರದಾಂ. ಶರದಿಂದು ವಿಕಾಸಮಂದಹಾಸಾಂ ಸ್ಫುರದಿಂದೀವರಲೋಚನಾಭಿರಾಮಾಂ ಅರವಿಂದ ಸುಂದರಮುಖೀಂ ಅರವಿಂದಾಸನ ಸುಂದರೀಮುಪಾಸೆ. ಸುಜ್ಞಾನಸಾರ ಸರ್ವಾಂಗೀಂ ಶಾರದಾಕರಭೂಷಣಾಂ ನಮಾಮಿ ಜ್ಞಾನದಾತ್ರೀಂ ಚ ದೇವೀಂ ಪುಸ್ತಕರೂಪಿಣೀಂ. ಸಾ ವೇ ವಸತು ಜಿಹ್ವಾಯಾಂ ವೀಣಾ ಪುಸ್ತಕಧಾರಿಣಿ ಮುರಾರಿವಲ್ಲಭಾ ದೇವಿ ಸರ್ವಶುಕ್ಲಾ ಸರಸ್ವತಿ. ಓಂ ಸುರಾಸುರಾ ಸೇವಿತ ಪಾದ ಪಂಕಜ ಕರೆ ವಿರಾಜತ್ ಕಮನೀಯ ಪುಸ್ತಕ ವಿರಿಂಚಿ ಪತ್ನಿ ಕಮಲಾಸನ ಸ್ಥಿತ ಸರಸ್ವತೀ ನೃತ್ಯತು ವಾಚಿ ಮೇ ಸದಾ. ಎಲ್ಲರೂ ಹೇಳಿ. ಸ್ವಸ್ತಿ ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ
देहि मे ज्ञानेश्वरी सरस्वती आपदं मे नाशय नाशय संपदं मे प्रापय प्रापय दिव्य ज्ञानं प्रदेहि प्रदेहि सकल मनोरथान् ಸಾಧಯ ಸಾಧಯ. ಎಲ್ಲ ಅಕ್ಷತೆಯ ಕಾಳನ್ನು ದೇವರಿಗೆ ಹಾಕಿಬಿಟ್ಟು ಅಲ್ಲೇ ಪ್ರದಕ್ಷಿಣೆಯನ್ನು ಮಾಡಿ ಮುಂದೆ ಬಂದು ಹಾಕಿ ಓಂ ಸಾಂಗಾಯೈ ಸಾಯದಾಯೈ ಸುವಾನಾಯೈ ಸುಪರಿವಾರಾಯೈ ಸರ್ವಾಲಂಕಾರ ಭೂಷಿತಾಯೈ ಜ್ಞಾನೇಶ್ವರ್ಯೈ ದಿವ್ಯ ಜ್ಞಾನ ಪ್ರಕಾಶಿನ್ಯೈ ಶ್ರೀ ಸರಸ್ವತೀ ದೇವ್ಯೈ ನಮಃ. ಪ್ರಾರ್ಥಯಾಮಿ ನಮಸ್ಕರೋಮಿ. ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರ ಕೃತಾನಿ ಚ ತಾನಿ ತಾನಿ ವಿನಶ್ಯಂತೆ ಪ್ರದಕ್ಷಿಣ ಪದೇ ಪದೇ. ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮಾ ಪಾಪಸಂಭವಃ. ತ್ರಾಹಿ ಮಾಂ ಕೃಪಯಾ ದೇವಿ ಶರಣಾಗತವತ್ಸಲೆ. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ. ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ಮಾಂ ಜಗದೀಶ್ವರಿ. ಪ್ರದಕ್ಷಿಣ ನಮಸ್ಕಾರಾನ್ ಸಮರ್ಪಯಾಮಿ. ಓಂ ವಾಗ್ದೇವ್ಯೈ ಚ ವಿದ್ಮಹೇ ಬ್ರಹ್ಮಪತ್ನ್ಯೈ ಚ ಧೀಮಹಿ ತನ್ನಃ ಸರಸ್ವತಿ ಪ್ರಚೋದಯಾತ್. ವಾಗ್ದೇವ್ಯೈ ಚ ವಿದ್ಮಹೇ ಬ್ರಹ್ಮಪತ್ನ್ಯೈ ಚ ಧೀಮಹಿ ತನ್ನಃ ಸರಸ್ವತಿ ಪ್ರಚೋದಯಾತ್. ವಾಗ್ದೇವ್ಯೈ ಚ ವಿದ್ಮಹೇ ಬ್ರಹ್ಮಪತ್ನ್ಯೈ ಚ ಧೀಮಹಿ ತನ್ನಃ ಸರಸ್ವತಿ ಪ್ರಚೋದಯಾತ್. ಪ್ರಸನ್ನಾರ್ಘ್ಯಂತೆ ಸಮರ್ಪಯಾಮಿ. ಅನೇನ ಅನಯಾ ಯಜಮಾನ್ಯಾ ಕೃತ ಪೂಜಾರಾಧನ ಕರ್ಮಣ ಶ್ರೀ ಸರಸ್ವತೀ ದೇವಿ ಪ್ರೀಯತಾ. ಓಂ ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಓಂ ನಮೋ ನಾರಾಯಣಾಯ. ಪ್ರಸೀದ ಪ್ರಸೀದ ಪ್ರಸಾದಾನ್ ದೇಹಿ. ನಿಮ್ಮ ಹೆಸರು ಹೇಳಿ ನಮಸ್ಕಾರ ಮಾಡಿ ಒಂದು ಹೂ ತೆಗೆದು ಮುಡ್ಕೊಂಡು ಓಂ ನವೋ ನವೋ ಭವತಿ ಜಾಯಮಾನೋನ್ನಾಂ ಕೇತುರ್ಷಸಾಮೇತ್ಯಗ್ರೇ ಭಾಗಂ ದೇವೇಭ್ಯೋ ವಿದಧಾತ್ಯಾಯಂತ್ರ ಚಂದ್ರಮಾ ಆಸ್ಥಿರತಿ ದೀರ್ಘಮಾಯೋಃ. ಸರಸ್ವತೀ ದೇವ್ಯಾಹ ಸಂಪೂರ್ಣ ಅನುಗ್ರಹ ರಕ್ಷಾ ಚ ಪ್ರಾಪ್ತಿರಸ್ತು. ಈಗ ಅಕ್ಷರಾಭ್ಯಾಸಕ್ಕಾಗಿ ನೀವೇನೇನು ತಂದಿದ್ದೀರಾ, ಪ್ಲೇಟ್ ಇದ್ರೆ ಅದ್ರೊಳಗೆ ಅಕ್ಕಿ ಹಾಕೊಳ್ಳಿ. ಎಲ್ಲರೂ ಕೂಡ ಅಕ್ಕಿಯನ್ನು ಪ್ಲೇಟಿಗೆ ಹಾಕಿ. ಮೇಡಮ್, ಈಗ ಅರ್ಚನೆ ಮಾಡಿದ ಕುಂಕುಮ ಇದೆಯಲ್ಲ, ಈ ಕುಂಕುಮವನ್ನ ಎಲ್ಲರಿಗೂ ಕೊಡ್ತಾ ಬಂದಿದ್ದೀವಿ. ಇಟ್ಕೊಂಡು ನೀವು ಇಟ್ಕೊಂಡು ಅವ್ರು ಇಟ್ಕೋತಾ ಹೋಗ್ತಾರೆ. ಇಟ್ಕೊಂಡು ಮಗುಗೂ ಇಟ್ಕೋತಾ ಹೋಗ್ರಿ. ಎಲ್ಲರಿಗೂ ಕುಂಕುಮ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಈಗಾಗಲೇ ಅರ್ಚನೆಯನ್ನು ಮಾಡಿದ ಕುಂಕುಮವನ್ನ ಜ್ಯೋತಿ ಮಿಸ್ಸು ನಿಮ್ಮ ಬಳಿ ತರ್ತಾ ಇದ್ದಾರೆ. ನಿಮಗೂ ನಿಮ್ಮ ಮಗುವಿಗೂ ಈ 3ನೇ ಬೆರಳಿಂದ ಇಟ್ಕೊಳ್ಳಿ. ಮಧ್ಯಾಂಗುಲ್ಯಾಚ ಕುಂಕುಮಂ ಅಂತಂದ್ರೆ ಮನುಷ್ಯರು ಈ 3ನೇ ಬೆರಳಿಂದ, ದೇವರಿಗೆ 4ನೇ ಬೆರಳಿಂದ. ಹಾಗೆ ಮಗುವಿಗೂ ಕೂಡ ಈ 3ನೇ ಬೆರಳಿಂದ ಇಡುವಂತಹ ಕ್ರಿಯೆಯನ್ನು ಮಾಡ್ತಾ ಬನ್ನಿ. ನಿಮಗೂ ಕೂಡ ನೀವು ಈ ಬೆರಳಿಂದ ಇಟ್ಕೊಳ್ಳಿ. ಬರ್ತಾ ಇದೆ ಅರ್ಚನೆಯ ಕುಂಕುಮ. ಹಾಗೆ ನೀವು ಇಟ್ಟುಕೊಂಡಂತಹ ಆ ಒಂದು ಅಕ್ಕಿಯ ಧಾನ್ಯದ ಪ್ಲೇಟ್ ಏನಿದೆ, ಮಗುವನ್ನ ತೊಡೆಯ ಮೇಲೆ ಕೂರಿಸ್ಕೊಂಡು ನಿಧಾನವಾಗಿ ಅವರು ಕುಂಕುಮ ಕೊಟ್ಟಾಗ್ಲಿ ಎಲ್ಲರಿಗೂ ಕೂಡ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ದೇವಿ ನಮೋ ನಮಃ. ಎರಡು ನಿಮಿಷ ಸಮಯ ಇರೋದ್ರಿಂದ 2 ಮಾತುಗಳನ್ನು ಹೇಳ್ತೇನೆ, ದಯವಿಟ್ಟು ಎಲ್ಲರೂ ಕೇಳಿ. ವಿಶೇಷವಾಗಿ
ಸಂಸ್ಕಾರ ವಾಹಿನಿ ಶಿವಮೊಗ್ಗ ಇದರ ವತಿಯಿಂದಾಗಿ ಈಗಾಗಲೇ ನಾವು ರೋಟರಿ ಕ್ಲಬ್ ಸೆಂಟ್ರಲ್ ಕ್ಲಬ್ ಅಲ್ಲಿ ವಿಶೇಷವಾಗಿ 5ನೇ ತರಗತಿಯ ಮಕ್ಕಳಿಂದ PUC ಮಕ್ಕಳವರಿಗೆ ಸಂಕಲ್ಪ ಶಕ್ತಿ ಪರಿವರ್ತನಾ ಅಭಿಯಾನ ಎನ್ನುವುದನ್ನು ಪ್ರಾರಂಭಿಸಿದ್ದೇವೆ. ಭಾರತ ಸರ್ಕಾರದಿಂದ ಅದಕ್ಕೆ ನಮಗೆ ಪೇಟೆಂಟ್ ಕೂಡ ಸಿಕ್ಕಿದೆ. ಅದರ ಜೊತೆಗೆ ಸರಸ್ವತಿ ಧ್ಯಾನ 18 ವರ್ಷ ಮೇಲ್ಪಟ್ಟ ಎಲ್ಲಾ ವಯಸ್ಸಿನ ಆಸಕ್ತರಿಗೆ ಈಗಾಗಲೇ ಪ್ರಾರಂಭ ಆಗಿದೆ. ಬಂದು ಯಾವಾಗ ಬೇಕಾದರೂ ಜಾಯ್ನ್ ಆಗ್ಬೋದು. ಪ್ರತಿ ಶನಿವಾರ 4:30ಯಿಂದ 6:30ವರೆಗೆ ಆ ರೋಟರಿ ಸೆಂಟ್ರಲ್ ಕ್ಲಬ್ ವಿಶಾಲ್ ಮಾಲ್ ಎದುರುಗಡೆ ಆಲ್ಕೋಳ ಸರ್ಕಲ್ ಹತ್ರದಲ್ಲಿ ಈ ಒಂದು ತರಬೇತಿ ನಡೆಯುತ್ತೆ. ವಿಶೇಷವಾಗಿ ಈ ಸರಸ್ವತಿ ಧ್ಯಾನದ ಬಗ್ಗೆ ವಿಶೇಷವಾದ ವಿವರಣೆ ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಬೇಕಾದಷ್ಟು ನಿಮಗೆ ಮಾಹಿತಿಗಳು ಸಿಗತ್ತೆ. ಹಾಗಾಗಿ 18 ವರ್ಷ ಮೇಲ್ಪಟ್ಟಂತಹ ಎಲ್ಲರೂ ಕೂಡ ಆಸಕ್ತರು ಸರಸ್ವತಿ ಧ್ಯಾನಕ್ಕೆ ಬಂದ್ರೆ ನಿಮಗೆ ಅದೆಷ್ಟೋ ಮಾನಸಿಕ ಶಾಂತಿ, ಅನೇಕ ವಿಧವಾದಂತಹ ಲಾಭಗಳು ಅದರಿಂದ ಇದೆ. ಅದೇ ರೀತಿಯಾಗಿ PUC ವರೆಗಿನ ಮಕ್ಕಳನ್ನು ಕೂಡ ಶನಿವಾರ 4:30ಯಿಂದ 6:30ವರೆಗೆ ಮಕ್ಕಳಿಗೆ ಹಾಗೂ ದೊಡ್ಡವರಿಗೆ ಸರಸ್ವತಿ ಧ್ಯಾನ ತರಬೇತಿ ಪ್ರತಿ ರವಿವಾರ 4:30ಯಿಂದ 6:30ವರೆಗೆ ಅದೇ ಜಾಗದಲ್ಲಿ ಇರುತ್ತೆ. ಹಾಗಾಗಿ ಆಸಕ್ತರು ಖಂಡಿತವಾಗೂ ಭೇಟಿ ಮಾಡಿ ಅದರ ಬಗ್ಗೆ ಹೆಚ್ಚಿನ ವಿವರಣೆಯನ್ನ ಬೇಕಿದ್ರೆ ಕೊಡ್ತೇವೆ. ಯೂಟ್ಯೂಬ್ ಅಲ್ಲೂ ಕೂಡ ಅಪ್ಲೋಡ್ ಆಗಿದೆ ಬೇಕಾದಷ್ಟು ಅದರ ವಿಚಾರಗಳು. ಹಾಗಾಗಿ ಅವನ್ನ ಈ ಒಂದು ಸದುಪಯೋಗವನ್ನ ಮಾಡ್ಕೊಳ್ಳಿ ಅಂತ ನಾವು ಕೇಳ್ಕೊಳ್ತೇವೆ. ನಿಮ್ಮ ಮಕ್ಕಳು ದೊಡ್ಡವರಿದ್ದವರಿದ್ರು ಕೂಡ ಕಳಿಸ್ಬೋದು. ಈಗಾಗಲೇ 3ನೇ ಕ್ಲಾಸಿನ ಮಕ್ಕಳಿಂದಲೂ ಕೂಡ ತೆಗೆದುಕೊಳ್ತಾ ಇದ್ದೇವೆ. PUC ವರೆಗಿನ ಎಲ್ಲಾ ಮಕ್ಕಳಿಗೂ ಕೂಡ ಅದನ್ನ ತಗೊಳ್ತಾ ಇದ್ದೇವೆ. ಹಾಗೆ ದೊಡ್ಡವರು ಕೂಡ ಮನಸ್ಸಿಗೆ ಅಶಾಂತಿ, ನಾವು ಜ್ಯೋತಿಷ್ಕರು ಆಗಿರೋದ್ರಿಂದ ಸಾಮಾನ್ಯವಾಗಿ ಎಲ್ಲೆಲ್ಲ ಎಷ್ಟೆಷ್ಟು ಕಷ್ಟ ಪಡ್ತಾ ಇದ್ದಾರೆ ಜನ ಅನ್ನುವ ಸ್ವಾಭಾವಿಕತೆ ನಮ್ಗೆ ಗೊತ್ತಿದೆ. ಮಾನಸಿಕ ಶಾಂತಿ, ಆ ಟೆನ್ಷನ್ ಇಂದ ಹೊರಗೆ ಬರುವಿಕೆ ಮತ್ತು ಎಲ್ಲ ರೀತಿಯಿಂದಲೂ ಕೂಡ ನಮ್ಮ ಚಿಂತನೆಯನ್ನು ಬದಲಾಯಿಸಿಕೊಳ್ಳುವ ಅಗತ್ಯ ಖಂಡಿತವಾಗಿ ಇವತ್ತಿನ ಜಗತ್ತಿಗಿದೆ. ಆ ಮಾನಸಿಕ ಶಾಂತಿಯನ್ನು ಹಣ ಕೊಟ್ಟರು ಸಿಗದೇ ಇರುವಂತಹ ಸ್ಥಿತಿ ಈ ಒಂದು ಸಂದರ್ಭದಲ್ಲಿ ಇರುವಾಗ ಈ ಸರಸ್ವತಿ ಧ್ಯಾನವನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಬಂದ್ರೆ ನಿಮ್ಮ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನ ಕೊಡ್ಲಿಕ್ಕಾಗತ್ತೆ. ಮನಸ್ಸಿನ ಒಂದು ಧ್ಯಾನದ ಒಂದು ಶಕ್ತಿಯಿಂದ ದೇಹದಲ್ಲಾಗುವಂತಹ ಅನೇಕ ರೋಗಗಳಿಗೂ ಕೂಡ ನೀವು ನಿಮ್ಮ ಮನಸ್ಸಿನ ಮೂಲಕವೇ ಸಂದೇಶವನ್ನು ಕಳಿಸಿ ಔಷಧದ ಜೊತೆಗೆ ನಿಮ್ಮ ಧ್ಯಾನ ಅತಿ ಬೇಗ ಎಲ್ಲ ರೀತಿಯ ರೋಗಗಳಿಂದಲೂ ಕೂಡ ಮುಕ್ತವಾಗುವ ಹಾಗೆ, ಮಾಟ ಮಂತ್ರ ದೃಷ್ಟಿ ದೋಷಾದಿಗಳಿಂದ ದೂರ ಆಗುವ ಹಾಗೆ ವ್ಯವಸ್ಥೆಯನ್ನ ಕೊಡ್ತದೆ. ಹಾಗಾಗಿ ಯಾರ್ಯಾರು ಆಸಕ್ತರಿದ್ರೋ ಖಂಡಿತವಾಗಿಯೂ ಬಂದು ಅಲ್ಲಿ ನಮ್ಮನ್ನು ಭೇಟಿಯಾಗಿ ಜಾಯ್ನ್ ಆಗ್ಬೋದು. ಇಲ್ಲ ಜ್ಯೋತಿಷ ಕೇಳಿದ್ರು ಕೂಡ ಅವರು ಕರ್ಕೊಂಡ್ ಬರ್ತಾರೆ. ಹಾಗಾಗಿ ಇವತ್ತಿನ ಇನ್ನು ಮುಂದಿನ ಅಕ್ಷರಾಭ್ಯಾಸ ಕುಂಕುಮಾಲಿಯವರಿಗೆ ಕೊಡ್ತಾ ಬಂದಾಯ್ತು. ಪ್ರಾರಂಭಿಸೋಣ. ಮೊದಲನೇದಾಗಿ ನೀವು ನಿನ್ನ ತಾಯಿ ತಂದೆಯನ್ನ ಮನಸ್ಸಂದೆ ಅನ್ಕೊಳ್ಳಿ. ಹಾಗೆ ಮಗುವನ್ನ ತೊಡೆಯ ಮೇಲೆ ಕೂರಿಸ್ಕೊಳ್ಳಿ. ಮಗುವನ್ನ ತೊಡೆಯ ಮೇಲೆ ಕೂರಿಸ್ಕೊಂಡು ಎಡ ತೊಡೆಯ ಮೇಲೆ ನಿಮ್ಮ ಮಗುವನ್ನ ಕೂರಿಸ್ಕೊಳ್ಳಿ. ಎಡ ತೊಡೆಯ ಮೇಲೆ ಕೂರಿಸ್ಕೊಂಡು ಬಲಗೈಯಲ್ಲಿ ಮಗುವಿಗೂ ಕೂಡ ಸ್ವಲ್ಪ ಗಟ್ಟಿಯಾಗಿ ಪ್ಲೇಟ್ ಅನ್ನು ಹಿಡ್ಕೊಳ್ಳಿ. ಅರಿಶಿನದ ಕೊಂಬನ್ನ ಆ ಮಗುವಿನ ಕೈಯಲ್ಲಿ ಕೊಡಿ. ಅರಿಶಿನದ ಕೊಂಬನ್ನ ಮಗುವಿನ ಬಲಗೈಯಲ್ಲಿ ಹಿಡಿಸ್ಕೊಂಡು ಆ ಬಲಗೈಯನ್ನ ನೀವು ಹಿಡ್ಕೊಳ್ಳಿ. ಆ ಬಲಗೈಯನ್ನು ನೋಡಿ ಯಾವ ಅಕ್ಷರವನ್ನು ಬರಿಬೇಡಿ, ಹೇಳುವವರೆಗೆ ಏನನ್ನು ಬರಿಬೇಡಿ, ಗಟ್ಟಿಯಾಗಿ ಹಿಡ್ಕೊಂಡಿರಿ. ಅಕಾರೋ ಬ್ರಹ್ಮ, ಅಕಾರೋ ಬ್ರಹ್ಮ ಅಂತ ಕರೀತಾರೆ. ಅ ಎನ್ನುವ ಅಕ್ಷರವೇ ಬ್ರಹ್ಮ ಎನ್ನುವಂತಹ ಒಂದು ಅರ್ಥವನ್ನ ಕೊಡುತ್ತೆ. ಉ ಎನ್ನುವ ಅಕ್ಷರ ವಿಷ್ಣು ಎಂಬುದಾಗಿಯೂ, ಮ ಎನ್ನುವ ಅಕ್ಷರ ಈಶ್ವರ ಎಂಬುದಾಗಿಯೂ ಅ ಉ ಮ ಸೇರಿ ಓಂಕಾರವಾಗತ್ತೆ. ಅಕ್ಷರಾಭ್ಯಾಸ ಪ್ರಾರಂಭವಾಗಿದ್ದರಿಂದ ಮೊದಲ ಅಕಾರವನ್ನು ಮಾತ್ರ ಬರೆಯಬೇಕಾಗ್ತದೆ. ಹಾಗಾಗಿ ನಿಮಗೆ ಗೊತ್ತಿರುವ ಕನ್ನಡದ ಅಕಾರವನ್ನ ಅಥವಾ ಮಾತೃಭಾಷೆ ಬೇರೆ ಬೇರೆಯದಿದ್ದರೆ, ತಮಿಳಿದ್ರೆ ತಮಿಳಿನ ಮೊದಲನೇ ಅಕ್ಷರ, ಹಿಂದಿ ಇದ್ರೆ ಹಿಂದಿಯ ಮೊದಲನೇ ಅಕ್ಷರ, ಕನ್ನಡ ಇದ್ದವರು ಕನ್ನಡದ ಮೊದಲ ಅಕಾರವನ್ನ ಮಗುವಿನ ಕೈಯಲ್ಲಿ 3 ಬಾರಿ ಬರೆಸಿ. ಅ ಅಂತ ಹೇಳಿಸಿ, ಅ ಅಂತ ಬಾಯಲ್ಲಿ ಹೇಳಿಸ್ತಾ ಮಗುವಿಗೆ ಅ ಅಂತ 3 ಬಾರಿ ಅದರ ಬರದ ಮೇಲೆ ಮತ್ತೆ ಮತ್ತೆ ತಿದ್ದಿಸಿ. ಈಗ ಅಕಾರವನ್ನ ಬರದ ಮೇಲೆ ಕನ್ನಡದ ಓಂಕಾರವನ್ನ ಬರೆಸಿ. ಓಂಕಾರವನ್ನ ಬರೆಸಿ. ಓಂ, ಓ ಬರ್ದು 1 0 ಮುಂದೆ, ಓ ಬರ್ದು 1 0, ಓಗೆ ತಲೆಗೊಟ್ಟಿದೆ 0, ಓಂ ಅಂತ ಬರ್ದು 1 0 ಅನ್ನು ಬರೆಸಿ. ಓಂ ಅಂತ ಮಗು ಹತ್ರ ಹೇಳಿಸಿ.
3 ಬಾರಿ ಆದ್ಮೇಲೆ ಶ್ರೀಹಿ ಎಂಬುದಾಗಿ ಬರೆಸಿ. ಇಲ್ಲಿ ಬರಿತಾ ಇದ್ದೀನಿ ನೋಡಿ, ಶ್ರೀಹಿ ಎಂಬುದಾಗಿ ಬರೆಸಿ. ಸರಿ, ಅಲ್ಲಿ ಕಾಣ್ತಾ ಇಲ್ಲ. ಓಂ ಶ್ರೀಹಿ ಎಂಬುದಾಗಿ ಬರೆಸಿ. ಸಾಕು, 3 ಅಕ್ಷರ ಬಂದ್ರೆ ಸಾಕು. ಓಂ ಶ್ರೀ. ಅದು ವಾಪಸ್ ಯಾಕಂದ್ರೆ ಅದು ಬ್ರಾಹ್ಮಣರಿಗೆ ದಾನ ಮಾಡ್ತಾರೆ, ಅದು ನೀವು ಹೇಳ್ಬೇಕಾಗುತ್ತೆ. ಈಗ ನಿಧಾನವಾಗಿ ಅರ್ಶಿನ ಕೊಂಬನ್ನು ಅದರೊಳಗೆ ಇಟ್ಟು ಒಬ್ಬೊಬ್ಬರೇ ಎದ್ದು ಬಂದು ಸರಸ್ವತಿ ದೇವಿಯ ಬಳಿ ಅದನ್ನ ಒಂದೊಂದು ಪ್ಲೇಟ್ ಇಟ್ಟು ಮಗು ಹತ್ರ ಸರಸ್ವತಿಗೆ ನಮಸ್ಕಾರ ಮಾಡಿಸಿ. ಒಬ್ಬೊಬ್ಬರೇ ಎದ್ದು ಬಂದು ಅಲ್ಲಿಟ್ಟು ನಮಸ್ಕಾರ ಮಾಡಿ ನಿಮ್ಮ ಜಾಗಕ್ಕೆ ಹೋಗಿ ಕೂತ್ಕೊಳ್ಳಿ. ಮಗುವನ್ನು ಸೇರಿಸಿ ಇಲ್ಲೇ ಕೆಳಗಿರಿ, ತೊಂದರೆ ಇಲ್ಲೇ ಇಟ್ಟು ಸರಸ್ವತಿಗೆ ಒಂದು ನಮಸ್ಕಾರ ಮಾಡಿಸಿ. ಹಾಗೆ ನೀವು ನಿಧಾನ ಎದ್ದು ಬಂದು ಇಲ್ಲಿಟ್ಟು ನಮಸ್ಕಾರ ಮಾಡ್ತಾ ಹೋಗಿ.